ಮಹಾರಾಷ್ಟ್ರದಲ್ಲಿ ಮೊದಲನೇದಾಗಿ ನಾವು ದೇವಗಢ ಫೋರ್ಟ್ ಅನ್ನ ನೋಡ್ತಾ ಇದ್ದೀವಿ. ಹಿಂದ್ಗಡೆ ಗಣಪತಿ ದೇವಸ್ಥಾನ ಇದೆ. ನಮ್ಮ ಜೊತೆ ಇವತ್ತು ನಮ್ಮ ಎಲ್ಲ ಅಣ್ಣಂದಿರು ಬಂದಿದ್ದಾರೆ. ಸಾವಿರದ 818ರಲ್ಲಿ ಸಮುದ್ರದ ನೀರು ಈ ಕೋಟೆಯನ್ನ 3 ಕಡೆಯಿಂದ ಆವರಿಸಿಕೊಂಡಿದೆ ಅಂತೆ. ಅದೇ ಇದರ ವಿಶೇಷ. ಪ್ರಸಿದ್ಧವಾದಂತಹ ಮಾವಿನ ಹಣ್ಣುಗಳು, ದೇವಗಢ ಮಾವಿನ ಹಣ್ಣುಗಳು. ಕೋಟೆ ಮೇಲೆ ಇರತಕ್ಕಂತಹ ಲೈಟ್ ಹೌಸ್ ಅನ್ನ ನೋಡಕ್ ಬಂದಿದ್ದೀವಿ. ಜಸ್ಟ್ ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. 20 ರೂಪಾಯಿ ಕೊಟ್ಟೋದಕ್ಕೂ ಸಾರ್ಥಕ ಆಯ್ತು. ಯಾಕೆ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಶ್ವ ಪಾಟೀಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ VSP. ಸ್ನೇಹಿತರೆ, ನಾವು ಒಂದು ದಿನದ ಪ್ರವಾಸದ ಮಟ್ಟಿಗೆ ಇವತ್ತು ಮಹಾರಾಷ್ಟ್ರಕ್ಕೆ ಬಂದಿದ್ದೀವಿ. ಸೊ ಮಹಾರಾಷ್ಟ್ರದಲ್ಲಿ ಮೊದಲನೇದಾಗಿ ನಾವು ದೇವಗಢ ಫೋರ್ಟನ್ನು ನೋಡ್ತಾ ಇದ್ದೀವಿ. ಇವಾಗ ನಿಮ್ಗೆ ಹಿಂದ್ಗಡೆ ಕಾಣ್ಬೋದು ನೋಡಿ, ಇಲ್ಲಿ ದೇವಗಢ ಫೋರ್ಟನ್ನು ನೋಡ್ತಾ ಇದ್ದೀವಿ. ಸೊ ಬನ್ನಿ ಒಳಗಡೆ ಹೋಗಿ ಈ ದೇವಗಢ ಫೋರ್ಟನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತೆ. ಸೊ ಇದರ ಹಿಸ್ಟ್ರಿಯನ್ನು ನನಗೆ ಜಾಸ್ತಿ ಗೊತ್ತಿಲ್ಲ, ಅಂದರೆ ಇದರ ಇತಿಹಾಸ ನನಗೇನು ಜಾಸ್ತಿ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿರ್ತೀನಿ ಅಥವಾ ಬ್ಯಾಕ್ಗ್ರೌಂಡ್ ವಾಯ್ಸ್ ಓವರ್ ಕೊಟ್ಟಿರ್ತೀನಿ. ಸೊ ಕೇಳಿ ಮತ್ತು ಹೇಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ಸಾಧ್ಯ ಆದರೆ ನಮ್ಮ ದ್ರೋಣಾಚಾರ್ಯರಿಂದ ಡ್ರೋನ್ ಶಾಟ್ಗಳ ತೊಗೊಳ್ಳೋಣ ಅಂತೆ. ಸೊ ಬನ್ನಿ, ಎಂಜಾಯ್ ದ ವಿಡಿಯೋ. ಹಂಗೇನಿಲ್ಲ. ಈ ಥರನಾದ ಒಂದು ನಮ್ಮ ಹನುಮಾನ ದೇವಸ್ಥಾನ ಸಿಗುತ್ತೆ, ಹನುಮಾನವರ ಮೂರ್ತಿ. ಸೊ ಎಲ್ಲರೂ ಹಿಂದ್ಗಡೆ ಗಣಪತಿ ದೇವಸ್ಥಾನ ಇದೆ ನೋಡಿ. ಇಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಏನು ಈ ಒಂದು ಕೋಟೆಯ ಗೋಡೆಯ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿನ ನಜಾರ ಅಂತಾರಲ್ಲ, ನೋಟ, ಕನ್ನಡದಲ್ಲಿ ನೋಟ ಈ ಥರದಾಗಿದೆ. ಸೊ ನನ್ನ ಜೊತೆ ಇವತ್ತು ನಮ್ಮ ಎಲ್ಲ ಅಣ್ಣಂದಿರು ಬಂದಿದ್ದಾರೆ. ನಮ್ಮ ಇವರು ರವಿ ಅಣ್ಣ ಅವರು, RJ ಅಣ್ಣ. ನಿಮ್ಮ ಪರಿಚಯ ಹೇಳಿ, ಏನು ಮಾಡ್ತೀರಾ? ನಾನು ರವಿ, ಈಸ್ ಮೈ ಯಂಗರ್ ಬ್ರದರ್. ಕುಚ್ಚುಕು. ನಾನು ಆ್ಯಸ್ ಎ ಸರ್ವಿಸ್ ಇಂಜಿನಿಯರ್ ಅಂತ ಕೆಲಸ ಮಾಡ್ತೀನಿ ಓಟೀಸಲ್ಲಿ. 2 ಡೇಸ್ ಹಾಲಿಡೇ ಇತ್ತು, ಕ್ರಿಸ್ಮಸ್ ಮತ್ತು ಸಂಡೇ ಇರೋದ್ರಿಂದ ನೋಡ್ಕೊಂಡು ಬಂದಿದ್ದೀವಿ ಸುತ್ತಾಡಲಿಕ್ಕೆ. ಸೊ ಮಹಾರಾಷ್ಟ್ರದ ಏನು ಕೆಲವೊಂದು ಭಾಗ, ಅಂದರೆ ಕೊಂಕಣ್ ಭಾಗ ಇದೆಯಲ್ಲ, ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ವಿ. ಇವರು ನಂತರನೇ ಅವಾಗವಾಗ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಇವ್ರ ಜೊತೆ, ಅಂದರೆ ಇವ್ರ ಕಾರಲ್ಲಿ ಬಂದಿದ್ದೀನಿ. ನೆಕ್ಸ್ಟು ನಮ್ಮದೇ ಒಂದು ಕಾರ್ ಬರೋದಿದೆ, ಬಟ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಆ ಕಾನ್ಫಿಡೆನ್ಸ್ ನಮಗಿರಬೇಕು, ಬಂದೇ ಬರುತ್ತೆ ಅಂತ. ಸೊ ಮತ್ತೆ ನನ್ನ ಜೊತೆ 2 ಜನ ಬಂದಿದ್ದಾರೆ, ಅವ್ರು ಮುಂದ್ಗಡೆ ಹೋಗ್ತಾ ಇದ್ದಾರೆ. ಮಹೇಶನ ಮತ್ತು ಕುಮಾರನ ಅಂತ. ಸೊ ಅವ್ರನ್ನೂ ಆಮೇಲೆ ಪರಿಚಯ ಮಾಡಿಕೊಡ್ತೀನಿ. ಸ್ವಲ್ಪ ಕೋಟೆನ ಎಕ್ಸ್ಪ್ಲೋರ್ ಮಾಡೋಣ ಅಂತೆ. ಸೊ ಮತ್ತೊಬ್ಬ ಅಣ್ಣನನ್ನು ಪರಿಚಯಿಸುವಂಥ ಸಮಯ. ಇವರು ಮಹೇಶನ ಅಂತ. ಸೊ ಇವರು ಒಬ್ಬ ರಾಜಕೀಯ ಗಣ್ಯ ವ್ಯಕ್ತಿಯಾಗಿ ನಮ್ಮೂರಲ್ಲಿ ಪರಿಚಯಿಸ್ತಿದ್ದಾರೆ. ಆಮೇಲೆ ಮತ್ತೊಬ್ಬರು ಕುಮಾರ್ ಕಿವುಂಡ ಅಂತ ಮಾಡ್ತಾ ಇದ್ದೀನಿ ನೋಡಿ. ರಾಜಕೀಯ ಬಂತಲ್ಲ ಇಲ್ಲಿ.
ಅಂತ ಪ್ಲ್ಯಾನ್ ಇದೆ. ಡ್ರೋನ್ ವಿಡಿಯೋ ಮಾಡೋಣ ಏನ್ಬಿಟ್ರೆ ಗಾಳಿನೂ ಜಾಸ್ತಿ ಇದೆ. ನಮ್ಮ ಡ್ರೋನು ನಿಲ್ಲುತ್ತೋ ಇಲ್ಲೋ ಗೊತ್ತಿಲ್ಲ, ಅಷ್ಟೊಂದು ಸ್ಟೆಬಿಲೈಸ್ ಇಲ್ಲ ನಮ್ಮ ಡ್ರೋನು. ಆದ್ರೂ ಬಿಟ್ಟು ನೋಡೋಣ ಅಂತೆ ಟ್ರೈ ಮಾಡೋಣ. ಸೊ ನಮ್ಮ ದ್ರೋಣಾಚಾರ್ಯರು ಹಾರುವಂಥ ಸಮಯ ಇದು. ಮಾಡೋಣ. ದೇವಗಢ ಕೋಟೆಯನ್ನು ಜಂಜೀರಾ ಕೋಟೆ ಎಂದು ಸಹ ಕರೆಯಲಾಗುತ್ತದೆ. ಈ ಕೋಟೆಯು ಸಿಂಧದುರ್ಗ ಜಿಲ್ಲೆಯ ಪ್ರಮುಖ ಕೋಟೆಯಾಗಿದೆ. ಈ ಕೋಟೆಯನ್ನು 1729ರಲ್ಲಿ ದತ್ತಾಜಿರಾವ್ ಅಂಗ್ರೆ ಎಂಬುವವರು ನಿರ್ಮಿಸಿದ್ದಾರೆ. ಮರಾಠ ಸಾಮ್ರಾಜ್ಯದ ಪತನದ ನಂತರ ಈ ಕೋಟೆಯನ್ನ 1818ರಲ್ಲಿ ಬ್ರಿಟಿಷರ ಅರಸನಾದ ಕರ್ನಲ್ ಇಮ್ಲಾಕ್ ಅವರು ವಶಪಡಿಸಿಕೊಂಡರು. ಈ ಕೋಟೆಯ ವಿಶೇಷ ಏನಂದ್ರೆ ಇದು ಸಮುದ್ರದ ನೀರು ಈ ಕೋಟೆಯನ್ನ 3 ಕಡೆಯಿಂದ ಆವರಿಸಿಕೊಂಡಿದೆ ಅಂತೆ. ಅದೇ ಇದರ ವಿಶೇಷ. ಇದು ಮಹಾರಾಷ್ಟ್ರದ ಸಿಂಧದುರ್ಗ ಜಿಲ್ಲೆಯಲ್ಲಿ ಬರುತ್ತೆ, ದೇವಗಢ ಕೋಟೆ ಅಂತ. ಸೊ ಆ ಕೋಟೆಯನ್ನು ನಿಮ್ಮ ಮುಂದೆ ಪರಿಚಯಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದೇವಗಢ ಮತ್ತೊಂದು ಫೇಮಸ್ ಏನಂದರೆ ಇಲ್ಲಿ ಬಹಳ ಪ್ರಸಿದ್ಧವಾದಂತಹ ಮಾವಿನ ಹಣ್ಣುಗಳು, ದೇವಗಢ ಮಾವಿನ ಹಣ್ಣುಗಳು. ಅದೇ ರೀತಿಯಾಗಿ ಇಟ್ಟಿಗೆಗಳನ್ನು, ಅಂದರೆ ಚಿರಾ ಇಟ್ಟಿಗೆಗಳಂತಾರೆ, ನಮ್ಮ ಕಡೆ ಎಲ್ಲ ಅವನ್ನೇ ಯೂಸ್ ಮಾಡ್ತಾರೆ. ಸೊ ಅಂತಹ ಒಂದು ಇಟ್ಟಿಗೆಗೂ ಕೂಡ ಈ ದೇವಗಢ ತುಂಬಾ ಪ್ರಸಿದ್ಧವಾಗಿದೆ. ಸೊ ಇಲ್ಲಿ ನೀವೇನು ಕಂದಕಗಳನ್ನು ನೋಡ್ತಿದ್ದಲ್ಲ, ಈ ಕಂದಕಗಳನ್ನು ಯಾಕೆ ಮಾಡಿರ್ತಾರೆ ಅಂದರೆ ಶತ್ರುಗಳ ಆಕ್ರಮಣವನ್ನು ತಡಿಲಿಕ್ಕೆ ಈ ರೀತಿಯಾದ ಕಂದಕಗಳನ್ನು ನಿರ್ಮಾಣ ಮಾಡ್ತಾ ಇದ್ರಂತೆ ಆಗಿನ ಕಾಲದಲ್ಲಿ. ಸೊ ಅದು ಇನ್ನೂ ಈವರೆಗೂ ಈ ರೀತಿಯಾಗಿ ಇನ್ನೂ ಕಾಣ್ತಾ ಇದೆ. ಇದು ಸುಮಾರು 5 ಕಿಲೋಮೀಟರ್ ಒಂದು ಏರಿಯಾದಲ್ಲಿದೆ ಈ ಒಂದು ಕೋಟೆ. ಸೊ 5 ಕಿಲೋಮೀಟರ್ ಏರಿಯಾವನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದೇ ದಿನದಲ್ಲಿ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಎಷ್ಟು ನೋಡ್ತೀನೋ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಪ್ಲೀಸ್ ದಯವಿಟ್ಟು ಎಂಜಾಯ್ ಮಾಡ್ತಾ ಇದ್ದರೆ ಒಂದು ಲೈಕ್ ಅಂತೂ ಕೊಡಿ. ಸೂಪರ್ ಆಗಿದೆ. ಬುರುಜುಗಳು ಇನ್ನೂ ತುಂಬ ಮಜಬೂತಾಗಿದೆ. ಇಲ್ಲೇನು ಬುರುಜುಗಳು ಕಾಣ್ತಾ ಇದ್ವಲ್ಲ ಈ ರೀತಿ. ಸೊ ಈ ಬುರುಜುಗಳು ಇನ್ನೂ ತುಂಬ ಮಜಬೂತಾಗಿದ್ದಾವೆ. ಅಲ್ಲಿ ಕೂಡ ನೋಡ್ಬೋದು ಒಂದು ಬುರ್ಜಿದೆ. ಸೊ ಇಂಥ ಬುರ್ಜಿಗಳನ್ನು ನಾನಿವಾಗ ಸದ್ಯಕ್ಕೆ 3 ನೋಡಿದ್ದೀನಿ. ಸೊ ಸುತ್ತಮುತ್ತ ತುಂಬ ಬುರ್ಜಿಗಳಿದ್ದಾವೆ ಇಲ್ಲಿ. ಸೊ ಅವು ಸುಸ್ಥಿತಿಯಲ್ಲಿದ್ದಾವೆ. ಈ ದೇವಗಢ ಮತ್ತು ಕುಂಕೇಶ್ವರ, ಗಗನಬೌಡ ಆಶ್ರಮ ಒಂದಿದೆ, ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ನಾವು ಇಲ್ಲೇ ಸ್ಟೇ ಮಾಡ್ತಾ ಇದ್ದೀವಿ, ದೇವಗಢನಲ್ಲಿನೇ ಸ್ಟೇ ಮಾಡಿ ನಾಳೆ ಮುಂಜಾನೆ ಕುಂಕೇಶ್ವರ ದೇವಸ್ಥಾನವೂ ಇದೆ, ಅದನ್ನು ನಾಳೆ ಮುಂಜಾನೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಅದನ್ನು ಕೂಡ ಈ ಒಂದು ಲಾಗ್ನಲ್ಲಿ ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಎಸ್, ವಾಚ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಂ, ಸಾಕಲ್ಲ ಇಷ್ಟೇ. ಎಸ್, ನಡೀತಿದ್ರಿ. ನಮ್ಮ ಅಣ್ಣವರು ಇವಾಗಿಂದನೇ ನನ್ನ ಪ್ರಚಾರ ಶುರು ಮಾಡಿದ್ದಾರೆ. ತಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ VSP ಲಾಗ್ ಅಂತ ಹಾಕಿ ತಮ್ಮ ಫ್ಯಾಮಿಲಿಗಳಿಗೂ ಕೂಡ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಬಟ್ ಏನೇನು ನನ್ನ ಹತ್ರ ಸಣ್ಣ ವಿಡಿಯೋ ಇದಾವಲ್ಲ ಅವನ್ನೆಲ್ಲ ಅವ್ರ ಮೊಬೈಲ್ಗೆ ಹಾಕ್ಕೊಂಡು ತಮ್ಮ ಫ್ಯಾಮಿಲಿಗೆಲ್ಲ ಸೆಂಡ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿಯೇ ನೀವು ಕೂಡ ನನಗೆ ಹೆಲ್ಪ್ ಮಾಡಿ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಿಗೆ ಈ ಒಂದು ವಿಡಿಯೋ ಲಿಂಕನ್ನು ಹಾಕಿ ಮತ್ತು ನನ್ನಂಥ ಯೂಟ್ಯೂಬರ್ಸ್ಗೆ ಸಹಾಯ ಮಾಡಿ. VSP. ಇಟ್ಸ್ ಮೀನ್ಸ್ ವಾಟ್? ವಿಶ್ವನಾಥ್ ಎಸ್ ಪಾಟೀಲ್. ವಿಶು ಎಸ್ ಪಟೇಲ್. ಕೋಟೆ ಮೇಲೆ ಇರತಕ್ಕಂತಹ ಲೈಟ್ ಹೌಸನ್ನು ನೋಡೋಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಹಿಂದ್ಗಡೆ ನೋಡ್ಬೋದು ನೀವು, ಲೈಟ್ ಹೌಸ್ಗಳಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ 20 ರೂಪಾಯಿ ಅಂತೆ ಚಾರ್ಜಸ್ ಇದೆ. ಸೊ ಒಳಗಡೆ ಹೋಗೋಣ ಬನ್ನಿ. ಲೈಟ್ ಹೌಸ್ ಒಳಗಡೆ ಎಂಟ್ರಿ ಕೊಟ್ಟಾಗ ಈ ಥರ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ. ಇಲ್ಲಿ 20 ರೂಪಾಯಿ ಪ್ರತಿಯೊಬ್ಬರಿಗೂ. ಆದರೆ ಟಿಕೆಟ್ ಮೇಲೆ 10 ರೂಪಾಯಿ ಇದೆ, ಆದರೆ ತಗೊಳ್ಳುವಾಗ 20 ರೂಪಾಯಿ ತಗೊಳ್ತಾ ಇದ್ದಾರೆ.
ಎರಡ್ಯಾಕೆ ನಿಮ್ಮನ್ನ ನೋಡಿ ಇಲ್ಲ 10 ರೂಪಾಯಿದು ಎರಡು ಒಬ್ಬಗೆ 10 ರೂಪಾಯಿ ಇದೆ. ಸೊ ಇಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದೀವಿ ಇವಾಗ, ಪೂರ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಹೋಗಿ ಒಂದು ವ್ಯೂ ನೋಡ್ಕೊಂಡು ಬರೋಣ ಬನ್ನಿ. ಲೈಟ್ ಹೌಸ್ ಮೇಲೆ ನಾವು ಹೋಗ್ತಾ ಇದ್ದೀವಿ. ಒಳಗಡೆ ವಿಡಿಯೋ ಮಾಡಕ್ಕೆ ಕೊಡೋಲ್ಲ ಅಂತ ಇದ್ರು, ಬಟ್ ಗೊತ್ತಿಲ್ಲ, ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಜಸ್ಟ್ ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಹತ್ರಿ ಮೇಲೆ ಹತ್ರಿ. ನಾವು ಕ್ಯಾಮ್ರಾ ಹಿಡ್ದಂಗೆ ಆಗ್ತದ ಇದು ಹಿಡೀರಿ ಅಂದ್ರೆ. ಹಾಂ, 20 ರೂಪಾಯಿ ಕೊಟ್ಟೋದಕ್ಕೂ ಸಾರ್ಥಕ ಆಯಿತು. ಯಾಕಂದರೆ ಅಷ್ಟು ಚೆನ್ನಾಗಿ ಇಲ್ಲಿಂದ ವ್ಯೂ ಕಾಣ್ತಾ ಇದೆ, ಸೂಪರ್ ಆಗಿದೆ. ನೀವು ಒಂದ್ಸಲ ನೋಡಿ. ಲೈಟ್ ಹೌಸ್ ಮೇಲಿಂದ ಈ ಥರ ಕಾಣುತ್ತೆ. ಲೈಟ್ ಹೌಸು ಕೆಲವೊಂದು ಈ ಒಂದು ಕೋಟೆ ಹಾಗೂ ಲೈಟ್ ಹೌಸ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹಾಗೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬರಿದ್ದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಂಥ ವಿಡಿಯೋಗಳನ್ನು ನೋಡೋಕೆ ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ಸೊ ಮತ್ತೆ ಮುಂದಿನ ಭಾಗದಲ್ಲಿ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಬೂಮ್.